12 ವಾರದಿಂದ ನೀನು ಕಿತ್ತು ದಬಾಕಿರೋದೇನು ನಾನ್ ನೋಡಿದ್ದೀನಿ. ಕಿತ್ತು ದಬಾಕಿರೋದನ್ನ 12 ವಾರದಿಂದ ನಾನು ನೋಡಿದ್ದೀನಿ. ಯಾರನ್ನ ಸಪೋರ್ಟ್ ಬೇಕು ಅಂತ ಯಾರೋ ಕಾಲಿಡ್ಕೊಂಡು ಹೋಗೋದಲ್ಲ, ಇಂಡಿವಿಜುವಲ್ ಆಗಿ ಆಡು ತಾಕತ್ತಿದ್ರೆ. ಡ್ರಾಮಾ ತಾಕತ್ ಬಕೆಟ್ ಗೌತಮಿಯನ್ನ ಕೆಣಕಿದ ವೈಲ್ಡ್ ಕಾರ್ಡ್ ಸ್ಪರ್ಧಿ. ಡ್ರಾಮಾ ಮಾಡ್ಕೊಂಡೆ ಬಂದ್ಬಿಟ್ಟೆ 12 ವಾರದಿಂದ. ಡೈಲಾಗ್ ಹೊಡ್ಕೊಂಡು ನೀ ಬಳೆ ಇಲ್ವಾ ಇಲ್ಲಿ? ಫಸ್ಟ್ ಟೈಮ್ ನೋಡಿದ್ದು ಒಂದು ಬಕೆಟ್, ಇನ್ನೊಂದು ಬಕೆಟ್ ಇಟ್ಕೊಂಡಿದ್ದು. ನಿನ್ನಂತವನಿಗೆ ಹೆದರಲಾಗುರು. ರಜತ್ ಕಿಶನ್ ವಿರುದ್ಧ ಗೌತಮಿ ಗರಂ. ಡೈಲಾಗ್ ಹೊಡಿ, ಒಂದಷ್ಟು ಹಣ್ಣು ತಿನ್ನು. ಮನೆ ತಗೊಂಡಿದ್ಯಾ ನೀನು? ಹೆದರೋದೇ ಇಲ್ಲ. ನೋಡ್ಕೊಂಡು ನಾನು ಹಿಂಗೆ ಎತ್ತಾಕೋದಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಗೌತಮಿ ಮತ್ತು ರಜತ್ ನಡುವೆ ವಾಕ್ ಸಮರ ನಡೆದಿದೆ. ಇಬ್ಬರ ಮಧ್ಯೆ ಕ್ಲೀನಿಂಗ್ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ದೊಡ್ಡ ಮನೆ ರಣರಂಗವಾಗಿದೆ. ಡ್ರಾಮಾ ಮಾಡ್ಕೊಂಡೆ ಬಂದ್ಬಿಟ್ಟೆ 12 ವಾರದಿಂದ. ಡೈಲಾಗ್ ಹೊಡ್ಕೊಂಡು ನೀ ಬಳೆ ಇಲ್ವಾ ಇಲ್ಲಿ? ಫಸ್ಟ್ ಟೈಮ್ ನೋಡಿದ್ದು ಒಂದು ಬಕೆಟ್, ಇನ್ನೊಂದು ಬಕೆಟ್ ಇಟ್ಕೊಂಡಿದ್ದು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಮಾತಿನ ಚಕಮಕಿ ಜೋರಾಗಿದೆ. ಒಬ್ಬರು ಇನ್ನೊಬ್ಬರ ಮೇಲೆ ಮುಗಿ ಬೀಳ್ತಿದ್ದಾರೆ. ಈ ಬಾರಿಯ ಸರದಿ ಗೌತಮಿ ಮತ್ತು ರಜತ್ ಆಗಿದೆ. ಇಂದು ರಾತ್ರಿ ಪ್ರಸಾರವಾಗಲಿರುವ ಪ್ರೋಮೋ ಒಂದನ್ನ ಕಲರ್ಸ್ ಹಂಚಿಕೊಂಡಿದೆ. ಅದರಲ್ಲಿ ರಜತ್ ವಿರುದ್ಧ ಗೌತಮಿ ತಿರುಗಿ ಬಿದ್ದಿದ್ದಾರೆ. ಇಂದು ಬಿಗ್ ಬಾಸ್ ಮನೆಯಲ್ಲಿ ಕಸದ ರಾಶಿ ಇರೋದನ್ನ ಕಾಣಬಹುದಾಗಿದೆ. ಮುಂದಿನ 60 ನಿಮಿಷದಲ್ಲಿ ಮನೆಯಲ್ಲಿರುವ ಎಲ್ಲಾ ಕಸಗಳನ್ನ ತೆಗೆಯುವಂತೆ ಬಿಗ್ ಬಾಸ್ ಟಾಸ್ಕ್ ನೀಡಿದ್ದಾರೆ. ಎಲ್ಲಾ ಸ್ಪರ್ಧಿಗಳು ಕ್ಲೀನಿಂಗ್ ನಲ್ಲಿ ಬ್ಯುಸಿಯಾಗಿರ್ತಾರೆ. 60 ನಿಮಿಷಗಳ ಒಳಗಾಗಿ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಡೈಲಾಗ್ ಹೊಡಿ, ಒಂದಷ್ಟು ಹಣ್ಣು ತಿನ್ನು. ಮನೆ ತಗೊಂಡಿದ್ಯಾ ನೀನು? ಹೆದರೋದೇ ಇಲ್ಲ. ನೋಡ್ಕೊಂಡು ನಾನು ಹಿಂಗೆ ಎತ್ತಾಕೋದಲ್ಲ. ಇನ್ನು ಗಾರ್ಡನ್ ಏರಿಯಾದಲ್ಲಿ ಗೌತಮಿ ಇತರೆ ಸ್ಪರ್ಧಿಗಳು ಕ್ಲೀನ್ ಮಾಡ್ತಿರ್ತಾರೆ. ಅಲ್ಲೇ ಪಕ್ಕದ ಸೋಫಾ ಮೇಲೆ ರಜತ್ ಕೂತ್ಕೊಂಡು ಒಬ್ನೇ ಕೂತ್ಕೊಂಡಿರೋದನ್ನ ನಾನ್ ನೋಡೋಕ್ ಆಗ್ತಿಲ್ಲ ಎನ್ನುತ್ತಾರೆ. ಇದರಿಂದ ಕೋಪಿಸಿಕೊಂಡ ಗೌತಮಿ ಡೈಲಾಗ್ ಹೊಡಿ, ಕೂತ್ಕೋ, ಒಂದಷ್ಟು ಹಣ್ಣು ತಿನ್ನು ಎಂದಿದ್ದಾರೆ. ಅದಕ್ಕೆ ರೊಚ್ಚಿಗೆ ಹೇಳುವ ರಜತ್, ನಿನ್ ಮನೆಯಿಂದ ತಂದು ಕೊಟ್ಟಿದೀಯಾ ಅಂತ ಡೈಲಾಗ್ ಹೊಡೆದಿದ್ದಾರೆ. ಅಲ್ಲದೆ ಡ್ರಾಮಾ ಮಾಡ್ಕೊಂಡೆ 12 ವಾರ ಬಂದುಬಿಟ್ಟೆ ಎಂದು ಗೌತಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಅದಕ್ಕೆ ನೀವುಗಳು ಡೈಲಾಗ್ ಹೊಡ್ಕೊಂಡಿಲ್ವಾ ಅಂತ ಗೌತಮಿ ಕೌಂಟರ್ ಕೊಟ್ಟಿದ್ದಾರೆ. ಹೀಗೆ ಇಬ್ಬರ ಮಧ್ಯೆ ಜೋರಾಗಿ ವಾಕ್ಸಮರ ನಡೆದಿದೆ. ಯಾವಾಗ್ಲೂ ಪಾಸಿಟಿವಿಟಿ ಎಂದು ಹೇಳುತ್ತಾ ಇರ್ತಿದ್ದ ಗೌತಮಿ ಜಾಧವ್ ಏರು ಧ್ವನಿಯಲ್ಲಿ ಎಂದೂ ಮಾತನಾಡಿರಲಿಲ್ಲ. ಆದ್ರೆ ಇಂದಿನ ಎಪಿಸೋಡ್ನಲ್ಲಿ ಅವರು ವೈಲೆಂಟ್ ಆಗಿರೋದು ಕೆಲವರಿಗೆ ಶಾಕ್ ಎನಿಸಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಕಸ ತುಂಬಿದ್ಯಾರು ಅನ್ನೋ ಪ್ರಶ್ನೆ ಕೂಡ ಶುರುವಾಗಿದೆ. ಕಿತ್ತು ದಬಾಕಿರೋದನ್ನ 12 ವಾರದಿಂದ ನಾನು ನೋಡಿದ್ದೀನಿ. ಯಾರನ್ನ ಸಪೋರ್ಟ್ ಬೇಕು ಅಂತ ಯಾರೋ ಕಾಲಿಡ್ಕೊಂಡು ಹೋಗೋದಲ್ಲ, ಇಂಡಿವಿಜುವಲ್ ಆಗಿ ಆಡು ತಾಕತ್ತಿದ್ರೆ. ಡ್ರಾಮಾ ಮಾಡ್ಕೊಂಡೆ ಬಂದ್ಬಿಟ್ಟೆ 12 ವಾರದಿಂದ. ಡೈಲಾಗ್ ಹೊಡ್ಕೊಂಡು ನೀ ಬಳೆ ಇಲ್ವಾ ಇಲ್ಲಿ? ಫಸ್ಟ್ ಟೈಮ್ ನೋಡಿದ್ದು ಒಂದು ಬಕೆಟ್, ಇನ್ನೊಂದು ಬಕೆಟ್ ಇಟ್ಕೊಂಡಿದ್ದು. ಡೈಲಾಗ್ ಹೊಡಿ, ಒಂದಷ್ಟು ಹಣ್ಣು ತಿನ್ನು. ಮನೆ ತಗೊಂಡಿದ್ಯಾ ನೀನು? ಹೆದರೋದೇ ಇಲ್ಲ. ನೋಡ್ಕೊಂಡು ನಾನು ಹಿಂಗೆ ಎತ್ತಾಕೋದಲ್ಲ.